ಮಾರ್ಚ್ 2, 2016 ಜೆಟ್ ಏರ್ವೇಸ್ನ ಒಂದು ಫ್ಲೈಟಲ್ಲಿ ಇಂಡಿಯಾದ ಅತಿ ದೊಡ್ಡ ಶ್ರೀಮಂತ ಆಗಿದ್ದ ಈ ವ್ಯಕ್ತಿ ನಮ್ಮ ದೇಶ ಬಿಟ್ಟೇ ಓಡೋಗ್ತಾರೆ. ಯಾಕಂದರೆ ಇವರು ಮಾಡಿದ್ದ ಸಾಲದಿಂದ. ಆ ಸಾಲ ಮಾಡಿದ್ದೇನೆ ಈ ಕಿಂಗ್ ಫಿಶರ್ ಏರ್ಲೈನ್ಸ್ಗೋಸ್ಕರ. ಈ ಕಿಂಗ್ ಫಿಶರ್ ಏರ್ಲೈನ್ಸು ಒಂದು ಕಾಲದಲ್ಲಿ ಒಳ್ಳೆ ಸೆಲೆಬ್ರಿಟಿಗಳನ್ನ ಒಳ್ಳೆ ಮಾಡೆಲ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಬ್ರ್ಯಾಂಡ್ ಪ್ರಮೋಷನ್ ಮಾಡಿಸ್ತಾ ಇರ್ತಾರೆ. ಅಷ್ಟೆಲ್ಲ ಮಾಡಿ ಆದರೂ ಕೂಡ ಕಿಂಗ್ ಫಿಶರ್ ಏರ್ಲೈನ್ಸು ಮುಳುಗೋಗುತ್ತೆ. ಈ ಏರ್ಲೈನ್ಸ್ಗೋಸ್ಕರ ಸಾಲ ಮಾಡಿದ್ದ ವಿಜಯ್ ಮಲ್ಯ ದೇಶ ಬಿಟ್ಟು ಹೋಗ್ಬೇಕಾಗುತ್ತೆ. 2019ರಲ್ಲಿ ನಮ್ಮ ಇಂಡಿಯಾದ ಬಿಗ್ಗೆಸ್ಟ್ ಏರ್ಲೈನ್ ಕಂಪ್ನಿ ಆಗಿದ್ದ ಜೆಟ್ ಏರ್ವೇಸು ಒಂದೇ ನೈಟಲ್ಲಿ ಕೊಲ್ಯಾಪ್ಸ್ ಆಗೋಗುತ್ತೆ. ಇದರಿಂದ ರಾತ್ರೋರಾತ್ರಿ ಸುಮಾರು 22,000 ಜನ ಕೆಲಸ ಕಳ್ಕೊತಾರೆ. ಯಾಕಂದರೆ ಈ ಕಂಪ್ನಿ ಮಾಡಿದ 8,400 ಕೋಟಿ ಸಾಲದಿಂದ. ಜನವರಿ 2022 ನಮ್ಮ ಇಂಡಿಯನ್ ಗೌರ್ಮೆಂಟ್ ಓನ್ ಮಾಡಿದ್ದ ಈ ಏರ್ ಇಂಡಿಯಾನ ನಮ್ಮ ಇಂಡಿಯನ್ ಗೌರ್ಮೆಂಟು ನಡೆಸೋಕ್ಕಾಗಲ್ಲ ಅಂತ ಟಾಟಾದವ್ರಿಗೆ ಸೆಲ್ ಮಾಡ್ತಾರೆ. ಯಾಕಂದರೆ ಏರ್ ಇಂಡಿಯಾ ಸುಮಾರು 70,000 ಕೋಟಿ ಲಾಸ್ ಮಾಡ್ತಾ ಇರುತ್ತೆ. ಇಂಥ ದೊಡ್ಡ ಏರ್ಲೈನ್ ಕಂಪ್ನಿಗಳು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೂಡ ರನ್ ಮಾಡೋಕ್ಕಾಗಲಿಲ್ಲದಂಥ ಈ ಬಿಸ್ನೆಸ್ನ ಇಬ್ಬರು ಸೇರಿಕೊಂಡು ಇವತ್ತು 2 ಲಕ್ಷ ಕೋಟಿ ವರ್ತ್ ಕಂಪ್ನಿನ ಹುಟ್ಟಾಕಿದ್ದಾರೆ. ಇವತ್ತೇನಾದರೂ ನೀವು 100 ವಿಮಾನ ನೋಡ್ತಿದ್ದೀರಾ ಅಂದರೆ ಅದರಲ್ಲಿ 65 ಇವ್ರದ್ದೇನೆ. ಅಲ್ಲೊಬ್ಬ ಬಿಸ್ನೆಸ್ ಮ್ಯಾನು 7,000 ಕೋಟಿ ಲೋನ್ ಕಟ್ಟೋಕ್ಕಾಗ್ದಲೇ ದೇಶ ಬಿಟ್ಟು ಓಡೋಗ್ತಾರೆ. ಆದರೆ ಇವರಿಬ್ಬರು ಸೇರಿಕೊಂಡು ಇದೇ ಏರ್ಲೈನ್ ಬಿಸ್ನೆಸ್ಸಿಂದ ಇವತ್ತು 80,000 ಕೋಟಿ ರೆವಿನ್ಯೂ ಮಾಡಿದ್ದಾರೆ. ವರ್ಷ 7,000 ಕೋಟಿ ಲಾಭ ಮಾಡ್ತಾರೆ. ಹಾಗಿದ್ರೆ ಹೇಗೆ ಇವರು ಯಾರ ಕೈಲೂ ಮಾಡೋಕ್ಕಾಗಲಿಲ್ಲಂಥ ಈ ಏರ್ಲೈನ್ ಬಿಸ್ನೆಸ್ನ ಇವರಿಬ್ಬರೇ ಸೇರಿಕೊಂಡು ಇಷ್ಟೊಂದು ಪ್ರಾಫಿಟಬಲ್ ಮಾಡ್ತಾ ಇದ್ದಾರೆ? ಇವ್ರು ಮಾಡ್ತಿರೋ ಈ ಸ್ಟ್ರಾಟರ್ಜಿನ ನೋಡಿದ್ರೆ ಈ ರೀತಿನೂ ಮಾಡ್ಬೋದಾ ಅಂತ ನೀವು ಕೂಡ ಶಾಕ್ ಆಗ್ತೀರ. ಹಾಗಿದ್ರೆ ಯಾವುದೀ ಕಂಪ್ನಿ? ಇದು ಹೇಗೆ ಸಕ್ಸಸ್ ಆಯಿತು ಅಂತ ತಿಳ್ಕೊಳಕ್ಕೂ ಮುಂಚೆ ನಮ್ಮ ಇಂಡಿಯಾದಲ್ಲಿ ಯಾಕೆ ಏರ್ಲೈನ್ಸ್ ಕಂಪ್ನಿಗಳು ಮುಳುಗೋಗ್ತಾ ಇದ್ವು ಅಂತ ತಿಳ್ಕೊಬೇಕು. 2000ರಿಂದ 2025ರಲ್ಲೇ ಅದೆಷ್ಟೋ ಏರ್ಲೈನ್ ಕಂಪ್ನಿಗಳು ನಮ್ಮ ಇಂಡಿಯಾದಲ್ಲಿ ಮುಳುಗೋಗಿದ್ದಾವೆ. ಜೆಟ್ ಏರ್ವೇಸ್ ಇರ್ಬೋದು, ಕಿಂಗ್ ಫಿಶರ್ ಇರ್ಬೋದು, ರೀಸೆಂಟಾಗಿ ಗೋ ಏರ್ ಅನ್ನೋ ಒಂದು ಕಂಪ್ನಿ ಮುಳುಗೋಯ್ತು. ಈ ರೀತಿ 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಒಂದು ಕಂಪ್ನಿ ಮುಳುಗೋಗ್ತಿರೋ ಟೈಮಲ್ಲಿ ಈ ಕಂಪ್ನಿ ಹೇಗೆ ಇಷ್ಟೊಂದೆಲ್ಲ ಮಾಡ್ದ ಅಂತ ತಿಳ್ಕೊಳಕ್ಕೂ ಮುಂಚೆ ಇವರೆಲ್ಲ ಮುಳುಗೋಗೋಕ್ಕೆ ಏನು ಕಾರಣ ಅಂತ ತಿಳ್ಕೊಬೇಕು. ಅದಕ್ಕೆ ಮೇನ್ ರೀಸನ್ ಏನಂದರೆ ಇವರೆಲ್ಲರೂ ಫೋಕಸ್ ಮಾಡ್ತಿದ್ದ ಕಸ್ಟಮರ್ ಬೇಸ್ ಡಿಫ್ರೆಂಟ್ ಇತ್ತು. ಅಂದರೆ ಈ ಕಂಪ್ನಿಗಳು ನಮ್ಮ ಇಂಡಿಯನ್ ಕಸ್ಟಮರ್ನ ಅರ್ಥನೇ ಮಾಡ್ಕೊಂಡಿರಲಿಲ್ಲ. ಅವ್ರು ಏನು ಮಾಡ್ತಾ ಇದ್ರು, ಕಸ್ಟಮರ್ನ ಇಂಪ್ರೆಸ್ ಮಾಡೋಕ್ಕೆ ಪ್ರೀಮಿಯಮ್ ಆಗಿರೋ ಏರ್ಲೈನ್ಸ್ನ ತಗೊಂಬರ್ತಾ ಇದ್ರು. ಮತ್ತು ಫ್ರೀ ಫುಡ್ಡು, ಫ್ರೀ ಆಲ್ಕೋಹಾಲು ಮತ್ತು ಲಕ್ಸುರಿ ಸೀಟ್ಸು ಇದನ್ನೆಲ್ಲನೂ ನಾರ್ಮಲ್ ಎಕಾನಮಿ ಟಿಕೆಟಲ್ಲೇ ಪ್ರೊವೈಡ್ ಮಾಡೋರು. ನಮ್ಮ ಇಂಡಿಯಾದಲ್ಲಿ ಫಸ್ಟು ಯಾರನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನು ಅರ್ಥ ಮಾಡ್ಕೊಬೇಕಂದ್ರೆ ನಮ್ಮ ಇಂಡಿಯನ್ ಮಿಡಲ್ ಕ್ಲಾಸ್ ಅವರು ಪ್ರೈಸ್ ಕಮ್ಮಿ ಇದ್ದರೆ ಏನು ಬೇಕಿರೋ ಮಾಡೋಕ್ಕೆ ರೆಡಿ ಇರ್ತಾರೆ. ಅಂದರೆ ಇಲ್ಲಿಂದ ಇನ್ನೊಂದು ಏರಿಯಾಗೆ ಹೋಗೋಕ್ಕೆ ಆಟೋದವನು 150 ರೂಪಾಯಿ ಕೇಳ್ತಿದ್ದಾನೆ ಅಂದರೆ ಬಸ್ಸಲ್ಲಿ 10 ರೂಪಾಯಿ 15 ರೂಪಾಯಿ ಕೊಟ್ಬಿಟ್ಟು ಸಮೇತ ಹೋಗ್ತಾರೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಟೈಮ್ನ ಅಷ್ಟೊಂದು ವ್ಯಾಲ್ಯೂ ಮಾಡಲ್ಲ. ಇಲ್ಲಿ ಚೀಪ್ ಆಗಿದ್ರೆ ಜಾಸ್ತಿ ವ್ಯಾಪಾರ ಆಗುತ್ತೆ. ಎಕ್ಸಾಂಪಲ್ ನೀವೇ ನೋಡಿರ್ಬೋದು, ಜಿಯೋ ಫ್ರೀ ಅನ್ನೋ ಒಂದು ವರ್ಡು ಇಂಡಿಯಾದಲ್ಲಿ ಜಾಸ್ತಿ ವರ್ಕ್ ಆಗುತ್ತೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಫ್ಲೈಟಲ್ಲಿ ಓಡಾಡೋರ ಸಂಖ್ಯೆ ತುಂಬ ಕಡಿಮೆ ಇದೆ. ಇದು ಇನ್ಕ್ರೀಸ್ ಆಗಬೇಕಂದ್ರೆ ಫ್ಲೈಟ್ ಪ್ರೈಸ್ ಕಮ್ಮಿ ಆಗಬೇಕು. ಕಮ್ಮಿ ಆಗಲಿಲ್ಲದ್ರೆ ಫ್ಲೈಟಲ್ಲಿ ಓಡಾಡೋರ ಸಂಖ್ಯೆ ಜಾಸ್ತಿ ಆಗಲ್ಲ. ಆಗ ಯಾವುದೇ ಕಂಪ್ನಿ ಗ್ರೋ ಆಗೋಕ್ಕಾಗಲ್ಲ. ಅದಕ್ಕೇ ಫಸ್ಟು ಇಂಡಿಯನ್ ಕಸ್ಟಮರ್ನ ಅರ್ಥ ಮಾಡ್ಕೊಬೇಕು. ಇಂಡಿಯನ್ ಕಸ್ಟಮರ್ ಏನು ಕೇಳ್ತಾರೆ, ಚೀಪಾಗಿ ನನಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋದರೆ ಸಾಕು, ಅಲ್ಲಿ ನನಗೆ ಫುಡ್ ಬೇಡ, ಆಲ್ಕೋಹಾಲ್ ಬೇಡ, ಟೀ ಕಾಫಿ ಏನೂ ಬೇಡ, ನನಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಲ್ಲಿ ಚೀಪಾಗಿ ಕರ್ಕೊಂಡು ಹೋದರೆ ಸಾಕು, ನಾನೆಲ್ಲ ಹೊರಗಡೆ ಹೋಟ್ಲಾಗ ಊಟ ಮಾಡ್ಕೊತೀನಿ, ನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಯಾಕಂದರೆ ನಾವು ಇರೋದೇ ಹಂಗೆ. 3,000-4,000 ರೂಪಾಯಿ ಫ್ಲೈಟ್ ಪ್ರೈಸ್ಗೆ 8,000-9,000 ಕೊಟ್ಬಿಟ್ಟು ಒಂದು ಊಟಕ್ಕೋಸ್ಕರ ಅಷ್ಟೊಂದು ಪೇ ಮಾಡೋಕ್ಕಾಗುತ್ತಾ? ಇದನ್ನು ಈ ಕಂಪ್ನಿಗಳು ಅರ್ಥ ಮಾಡ್ಕೊಳ್ಳಲಿಲ್ಲ. ಆದರೆ ಇಂಡಿಗೋ ಇದನ್ನು ಬೇಗ ಅರ್ಥ ಮಾಡ್ಕೊತಾನೆ. ಅದರಿಂದನೇ ಇಂಡಿಗೋ ಇವತ್ತು ಕೂಡ ಫಾಸ್ಟಾಗಿ ಗ್ರೋ ಆಗ್ತಿದ್ದಾನೆ. ಎವ್ರಿ ಇಯರ್ ಇಂಡಿಗೋದು ಸೇಲ್ಸು 30-40% ಗ್ರೋ ಆಗ್ತಾ ಇದೆ. ರೀಸೆಂಟ್ಲಿ 2024ರಲ್ಲಿ ಇಂಡಿಗೋದು ನೆಟ್ ಪ್ರಾಫಿಟ್ಟು 8,172 ಕೋಟಿ. ಈ ಇಂಡಿಗೋ ಸ್ಟಾರ್ಟ್ ಆಗಿದ್ದು 2006ರಲ್ಲಿ. ರಾಹುಲ್ ಭಾಟಿಯಾ ಮತ್ತು ಗ್ಯಾಂಗ್ವಾಲ್ ಅನ್ನೋ ಇಬ್ಬರು ಫ್ರೆಂಡ್ಸ್ ಸೇರಿಕೊಂಡು ಈ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಒಂದ್ಸಲ ಇಂಡಿಯಾದಲ್ಲಿ ಫ್ಲೈಟ್ ಬುಕ್ ಮಾಡ್ಬೇಕಾದ್ರೆ ಅವ್ರು ಅಬ್ಸರ್ವ್ ಮಾಡ್ತಾರೆ, ಇಂಡಿಯಾದಲ್ಲಿ ಫ್ಲೈಟ್ ರೇಟು ತುಂಬ ಜಾಸ್ತಿ ಇರುತ್ತೆ. ಇದರಿಂದನೇ ನಮ್ಮ ಇಂಡಿಯಾದಲ್ಲಿ ಫ್ಲೈಟಲ್ಲಿ ಓಡಾಡೋದೇ ಒಂದು ಲಕ್ಸುರಿ ಆಗಿದೆ. ಇದನ್ನ ಅರ್ಥ ಮಾಡ್ಕೊಂಡ ಇವರಿಬ್ರು ಇದನ್ನ ಸಾಲ್ವ್ ಮಾಡ್ಬೇಕಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಆ ಬಿಸ್ನೆಸ್ಗೆ ನೇಮ್ ಕೊಡ್ತಾರೆ ಇಂಡಿಗೋ ಅಂತ. ಇವರಿಬ್ರದ್ದು ಕಾನ್ಫಿಡೆನ್ಸ್ ಹೆಂಗಿತ್ತು ಅಂದರೆ, ಇವ್ರು ಸ್ಟಾರ್ಟ್ ಮಾಡಿದ ಮೊದಲನೇ ದಿವಸನೇ 100 ಪ್ಲೇನ್ಗೆ ಆರ್ಡರ್ ಕೊಡ್ತಾರೆ. ಇದನ್ನ ನೋಡಿ ಇಂಡಸ್ಟ್ರಿಯ ಎಷ್ಟೋ ಜನ ಇವನೊಬ್ಬ ಮುಳುಗೋಗ್ತಾನೆ ಬೇಗ ಅಂತ ಅನ್ಕೊಂಡಿದ್ರು. ಆದ್ರೆ ಇವ್ರು ಮಾಡೋ ಸ್ಟ್ರಾಟರ್ಜಿಗೆ ಎಲ್ಲರೂ ನಿಬ್ಬೆರಗಾಗ್ಬಿಡ್ತಾರೆ. ಇವ್ರೇನ್ ಮಾಡ್ತಾರೆ, ಈ 100 ಫ್ಲೈಟ್ನ ಬೈ ಮಾಡ್ತಾರಲ್ಲ, ಅದು ಎಂಥ ಟೈಮಲ್ಲಿ ಬೈ ಮಾಡ್ತಾರೆ ಅಂದರೆ ಡಿಸ್ಟ್ರೆಸ್ಡ್ ಟೈಮಲ್ಲಿ. ಅಂದರೆ ಈ ಫ್ಲೈಟ್ನ ತಯಾರು ಮಾಡೋ ಕಂಪ್ನಿಗಳು 2 ಇದಾವೆ, ಒಂದು ಏರ್ ಬಸ್ಸು, ಇನ್ನೊಂದು ಬೋಯಿಂಗ್. ಏರ್ ಬಸ್ಸು ಇಂಡಿಯನ್ ಮಾರ್ಕೆಟಲ್ಲಿ ಎಂಟ್ರಿನೇ ಆಗಕ್ಕಾಗ್ತಿರಲ್ಲ. ಯಾಕಂದರೆ ಲಾಸ್ಟ್ 3-4 ಇಯರ್ಸಿಂದ ಏರ್ ಬಸ್ದು ತುಂಬ ಪ್ರಾಬ್ಲಮ್ ಇರುತ್ತೆ.
ಅವ್ರದ್ದು ಪ್ಲೇನ್ಗಳು ಕೈ ಕೊಡ್ತಿರ್ತವೆ, ತುಂಬ ಪ್ಲೇನ್ಗಳು ಬ್ಲಾಸ್ಟ್ ಆಗಿರ್ತವೆ. ಇದರಿಂದ ಏರ್ಲೈನ್ ಕಂಪ್ನಿಗಳು ಏರ್ ಬಸ್ ಫ್ಲೈಟ್ನ ಬೈ ಮಾಡ್ತಿರಲ್ಲ. ಆದರೆ ಕಳೆದ 4-5 ವರ್ಷದಿಂದ ಏರ್ ಬಸ್ಸು ತುಂಬ ಇಂಪ್ರೂವ್ ಆಗಿರ್ತಾನೆ. ಅವನಿಗೆ ಇಂಡಿಯನ್ ಮಾರ್ಕೆಟಲ್ಲಿ ಎಂಟ್ರಿ ಕೊಡಬೇಕು ಅಂತ ತುಂಬ ವೆಯ್ಟ್ ಮಾಡ್ತಿರ್ತಾನೆ. ಆ ಟೈಮಲ್ಲಿ ಇಂಡಿಗೋ ಒಂದು ಸ್ಟ್ರಾಟಜಿ ಮಾಡ್ತಾನೆ. ಏನಂದರೆ ಏರ್ ಬಸ್ಗೆ ನಾನು 100 ಫ್ಲೈಟ್ದು ಆರ್ಡ್ರ್ ಕೊಡ್ತೀನಿ. ಈ ಆರ್ಡ್ರ್ ವ್ಯಾಲ್ಯೂನೇ ಸುಮಾರು 60,000 ಕೋಟಿ ಇರುತ್ತೆ. 60,000 ಕೋಟಿದು ಆರ್ಡ್ರ್ ಕೊಡ್ತೀನಿ, ನನಗೆ 100 ಫ್ಲೈಟ್ ಬೇಕು. ಆದರೆ ನೀವು ಎಲ್ಲರಿಗೂ ಸೆಲ್ ಮಾಡ್ತಿರಲ್ಲ, ಆ ಪ್ರೈಸಲ್ಲಿ ಬೇಡ, ನನಗೆ ಮಿನಿಮಮ್ 50% ಡಿಸ್ಕೌಂಟಲ್ಲಿ ಕೊಡಬೇಕು ಅಂತ. ಆಗ ಏರ್ ಬಸ್ಸು ಇವ್ರು ಡೀಲಿಗೆ ಒಪ್ಕೊಳುತ್ತೆ. ಇವ್ರೇನು ಮಾಡ್ತಾರೆ, ಆ ಫ್ಲೈಟ್ನ ತಗೊಂಡ ತಕ್ಷಣವೇ ಇನ್ನೊಂದು ಕಂಪ್ನಿಗೆ ಮಾರ್ಬಿಡ್ತಾರೆ. ಅದು ಯಾವ ಕಂಪ್ನಿ ಅಂದರೆ ಲೀಸಿಂಗ್ ಕಂಪ್ನಿ. ಇವ್ರು ಆ ಲೀಸಿಂಗ್ ಕಂಪ್ನಿಗೆ ಮಾರಿದ ತಕ್ಷಣ ಅದೇ ಕಂಪ್ನಿಯಿಂದ ಮತ್ತೆ ಅದೇ ಫ್ಲೈಟ್ನ ಲೀಸಿಗೆ ತಗೊಂತಾರೆ. ಇದನ್ನೇ ಬೈ ಆ್ಯಂಡ್ ಲೀಸ್ ಬ್ಯಾಕ್ ಸ್ಟ್ರಾಟರ್ಜಿ ಅಂತ ಕರೀತಾರೆ. ಇದೇನು ಮಾಡುತ್ತೆ ಅಂದರೆ ಫಸ್ಟು ಫ್ಲೈಟ್ನ ಬೈ ಮಾಡಿಬಿಟ್ಟು ಮತ್ತೆ ಅದನ್ನು ಲೀಸಿಂಗ್ ಕಂಪ್ನಿಗೆ ಸೆಲ್ ಮಾಡೋದು. ಈ ಕಂಪ್ನಿಯಿಂದನೇ ಮತ್ತೆ ಇವರು ಲೀಸಿಗೆ ಇಸ್ಕೊಡೋದು, ತಿಂಗಳ ಪೇ ಮಾಡೋದು. ಈ ಥರ ಮಾಡಿದಾಗ ಇವ್ರಿಗೆ ಅಪ್ಫ್ರಂಟಲ್ಲಿ ಡಿಸ್ಕೌಂಟ್ ಸಿಕ್ಕಿದೆ. ಆ ಡಿಸ್ಕೌಂಟ್ ಪ್ರೈಸಲ್ಲಿ ಇವ್ರಿಗೆ ಸೆಲ್ ಮಾಡಲ್ಲ, ಯಾರಿಗೆ ಲೀಸಿಂಗ್ ಕಂಪ್ನಿಗೆ. ಆ ಕಂಪ್ನಿಗೆ ಫುಲ್ ಪ್ರೈಸಲ್ಲಿ ಸೆಲ್ ಮಾಡ್ತಾರೆ. ಎಕ್ಸಾಂಪಲ್, ನನಗೆ ಒಂದು ಫ್ಲೈಟು 100 ಕೋಟಿ ರೂಪಾಯಿಗೆ ಸಿಕ್ಕಿದೆ. ಆ ಫ್ಲೈಟ್ದು ರಿಯಲ್ ವ್ಯಾಲ್ಯೂ ಬಂದ್ಬಿಟ್ಟು 200 ಕೋಟಿ ರೂಪಾಯಿ ಇದೆ. ನಾನು ಈ ಫ್ಲೈಟ್ನ ಲೀಸಿಂಗ್ ಕಂಪ್ನಿಗೆ ಸೆಲ್ ಮಾಡ್ತಾ ಇದ್ದೀನಿ. ಎಷ್ಟಕ್ಕೆ? 200 ಕೋಟಿ ರೂಪಾಯಿಗೆ ಸೆಲ್ ಮಾಡ್ತೀನಿ ರಿಯಲ್ ವ್ಯಾಲ್ಯೂಗೆ. ಬಟ್ ನನಗೆ ಎಷ್ಟು ಉಳಿಯುತ್ತೆ? 100 ಕೋಟಿ ರೂಪಾಯಿ ಎವ್ರಿ ಫ್ಲೈಟಿಂದ ಉಳಿಯುತ್ತೆ. 100 ಕೋಟಿ ರೂಪಾಯಿ ಎವ್ರಿ ಫ್ಲೈಟ್ ಅಂದರೆ 100 ಫ್ಲೈಟಿಗೆ ಎಷ್ಟಾಗುತ್ತೆ? 10,000 ಕೋಟಿ ಉಳಿಯುತ್ತೆ. ಇದು ನಂದು ಮೊದಲನೇ ಪ್ರಾಫಿಟ್ಟು. ಇದು ನೀವು ಅನ್ಕೊಬೋದು ಲೀಸಿಂಗ್ ಕಂಪ್ನಿನೇ ಬೈ ಮಾಡ್ಬೋದಿತ್ತಲ್ಲ, ಇವನ ಹತ್ರ ಯಾಕೆ ಬೈ ಮಾಡ್ತಾನೆ ಅಷ್ಟೊಂದು ಪ್ರೈಸ್ ಕೊಟ್ಟು ಅಂತ. ಯಾಕೆ ಮಾಡ್ತಾನೆ ಅಂದರೆ ಇವನು ಒಂದೇ ಸಲ ಬೈ ಮಾಡಿದ್ದಾನೆ. ಒಂದೇ ಸಲ ಬೈ ಮಾಡೋಕ್ಕೆ ಇವನ ಹತ್ರ ಬಲ್ಕಲ್ಲಿ ದುಡ್ಡಿದೆ. ಆಮೇಲೆ ಲೀಸಿಂಗ್ ಕಂಪ್ನಿ ತಗೊಂಬಂದು ಬೈ ಮಾಡಿದ್ರು ಕೂಡ ಲೀಸ್ ತಗೊಳೋರು ಯಾರನ್ನ ಬೇಕಲ್ಲ. ಇವನು ಅಫ್ರಂಟಾಗಿ ಸಿಗ್ತಿದ್ದಾನಲ್ಲ ಲೀಸ್ ತಗೊಳಕ್ಕೆ. ಇದರಿಂದ ಲೀಸಿಂಗ್ ಕಂಪ್ನಿ ಇವನ ಹತ್ರ ಫ್ಲೈಟ್ನ ಬೈ ಮಾಡೋಕ್ಕೆ ಓಕೆ ಮಾಡುತ್ತೆ. ಈ ಸ್ಟ್ರಾಟರ್ಜಿನ ಎಲ್ಲರೂ ಯೂಸ್ ಮಾಡ್ತಾರೆ. ಬಟ್ ಇವನು ಅದನ್ನು ಡಿಫ್ರೆಂಟಾಗಿ ಮಾಡ್ತಾನೆ. ಇವ್ರಿಗೆ ಇನಿಷಿಯಲಿ ಬಂದಿದ್ದ ಲಾಭದಿಂದ ಇವ್ರೇನು ಮಾಡ್ತಾರೆ, ಟೀಮ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವ್ರದ್ದು ಸ್ಟ್ರಾಟರ್ಜಿ ಏನಂದರೆ ಎಲ್ಲ ಫ್ಲೈಟ್ ಕೂಡ ಒಂದೇ ಆಗಿರಬೇಕು, ಅಂದರೆ ಒಂದೇ ಕಂಪ್ನಿದಾಗಿರಬೇಕು. ಅದು ಏರ್ ಬಸ್ಸು. ಅದರಲ್ಲೂ ಕೂಡ A320 ಅನ್ನೋ ಒಂದು ಏರ್ ಬಸ್ ಫ್ಲೈಟ್ದು ಮಾಡೆಲ್ನ. ಇದರಿಂದ ಏನಾಗುತ್ತೆ, ಇದು ರಿಪೇರಿ ಮೇಂಟೆನೆನ್ಸ್ ಮಾಡೋಕ್ಕೂ ಕೂಡ ಸಪ್ರೇಟು ಟೀಮ್ ಇಟ್ಕೊಳಂಗಿಲ್ಲ, ಸಪ್ರೇಟ್ ಜಾಸ್ತಿ ತಲೆ ಕೆಡಿಸ್ಕೊಳಂಗಿಲ್ಲ. ಯಾಕಂದರೆ ಒಬ್ರಿಗೆ ಹೇಳ್ಕೊಟ್ಬಿಟ್ರೆ ಅವನು 100 ಫ್ಲೈಟ್ನೂ ರೆಡಿ ಮಾಡ್ತಾನೆ. ಆಮೇಲೆ ಪೈಲಟ್ಗಳು ಅಷ್ಟೇ, ಪೈಲಟಿಗೆ ಒಂದು ಸಲ ಟ್ರೈನಿಂಗ್ ಕೊಟ್ಬಿಟ್ರೆ ಅವ್ನು 100 ಫ್ಲೈಟ್ನೂ ಓಡಿಸ್ತಾನೆ. ಇದರಿಂದ ಇವ್ರದ್ದು ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ ಆಗುತ್ತೆ. ಆಮೇಲೆ ಹೊಸ ಫ್ಲೈಟ್ನ ಆ್ಯಡ್ ಮಾಡ್ತಾ ಹೋದಂಗೆ ಅಷ್ಟೊಂದು ರಿಸ್ಕ್ ಆಗಲ್ಲ. ಯಾಕಂದರೆ ಆಲ್ರೆಡಿ ಇದನ್ನು ಮ್ಯಾನೇಜ್ ಮಾಡೋ ಟೀಮ್ ಇದೆ. ಟೀಮ್ನ ಇನ್ಕ್ರೀಸ್ ಮಾಡ್ದಂಗೆ ಫ್ಲೈಟ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಈ ಥರ ಸ್ಟ್ರಾಟರ್ಜಿ ಮಾಡೋದ್ರಿಂದ ಬ್ಯಾಲೆನ್ಸ್ ಶೀಟು ಅಸೆಟ್ ಲೈಟ್ ಮಾಡಲ್ ಆಗುತ್ತೆ. ನೀವು ನೋಡಿರ್ಬೋದು ಇಂಡಿಗೋದು ಡೆಟ್ ಟು ಈಕ್ವಿಟಿ ರೇಷಿಯೋ ಇಂಡಿಯಾದಲ್ಲಿ ಜಾಸ್ತಿ ಕಾಣುತ್ತೆ. ಯಾಕಂದರೆ ಈ ಕಂಪ್ನಿನಲ್ಲಿ ಜಾಸ್ತಿ ಡೆಟ್ ಇದೆ ಅಂತ ತೋರಿಸುತ್ತೆ. ಅದು ಡೆಟ್ ಅಲ್ಲ, ಇಂಡಿಯನ್ ಟ್ಯಾಕ್ಸ್ ಲಾ ಪ್ರಕಾರ ಲೀಸಿಂಗ್ನ ಡೆಟ್ ಅಂತಲೇ ತೋರಿಸ್ಬೇಕು, ಸಾಲ ಅಂತಲೇ ತೋರಿಸ್ಬೇಕು. ಅದಕ್ಕೆ ಅವರು ಅದನ್ನು ಸಾಲ ಅಂತ ತೋರಿಸ್ತಿದ್ದಾರೆ. ಬಟ್ ಆದರೆ ಬ್ಯಾಲೆನ್ಸ್ ಶೀಟಲ್ಲಿ ಇವ್ರದ್ದು ಯಾವುದೇ ರೀತಿ ಡೆಟ್ ಇರಲ್ಲ. ಇದರಿಂದ ಬಿಸ್ನೆಸ್ಸು ಅಸೆಟ್ ಲೈಟ್ ಆಗುತ್ತೆ. ಅಂದರೆ ನಾನು ಯೂಸ್ ಮಾಡ್ಕೊಳಕ್ಕೆ ತಕ್ಕನಂಗೆ ನಾನು ಲೀಸಿಂಗ್ ಅಮೌಂಟ್ ಕೊಡ್ತಾ ಇರ್ತೀನಿ. ಎಂಟೈರ್ ಸಾಲ ನನ್ನ ತಲೆ ಮೇಲಿರಲ್ಲ, ಲೀಸಿಂಗ್ ಕಂಪ್ನಿ ತಲೆ ಮೇಲಿರುತ್ತೆ. ಇವ್ರು ಇನ್ನೊಂದು ಸ್ಟ್ರಾಟಜಿ ಏನು ಮಾಡ್ತಾರೆ, ಪ್ರೈಸ್ನ ತುಂಬ ಚೀಪಾಗಿಡ್ತಾರೆ. ಇಲ್ಲಿ ಯಾವುದೇ ರೀತಿ ಲಕ್ಸುರಿ ಇಲ್ಲ, ಯಾವುದೇ ರೀತಿ ಮೀಲ್ ಕೊಡಲ್ಲ. ಒಂದು ಫ್ಲೈಟಲ್ಲಿ ಹತ್ರನೇ ಕಾಲು ಇಟ್ಕೊಳಕ್ಕೂ ಸ್ವಲ್ಪ ಜಾಗ ಇಟ್ಕೊಂಡೆ ತುಂಬ ಸೀಟ್ಗಳನ್ನ ಹಾಕ್ತಾರೆ. ಮತ್ತು ಆನ್ ಟೈಮಿಗೆ ಎಲ್ಲ ಫ್ಲೈಟ್ಗಳು ಬರಂಗೆ ಮಾಡ್ತಾರೆ. ಇದೇ ನಮ್ಮ ಇಂಡಿಯನ್ಸು ಜಾಸ್ತಿ ಕೇಳ್ತಾ ಇದ್ದಿದ್ದು, ನಮಗೆ ಟೈಮ್ ವೇಸ್ಟ್ ಆಗಬಾರ್ದು, ನಮಗೆ ಚೀಪಾಗಿ ಸಿಗಬೇಕು, ನಮ್ಗೆ ಫಾಸ್ಟಾಗಿ ಹೋಗಿ ಆ ಡೆಸ್ಟಿನೇಷನ್ ರೀಚ್ ಆಗಬೇಕು, ನಮ್ಗೆ ಇಲ್ಲಿ ಊಟ ಬೇಡ, ತಿಂಡಿ ಬೇಡ, ಡಿಸೈನ್ ಏರ್ ಹಾಸ್ಟರ್ಸು ಬೇಡ. ಈ ಸ್ಟ್ರಾಟರ್ಜಿನ ಯೂಸ್ ಮಾಡಿಕೊಂಡು ಇಂಡಿಗೋಸ್ ದೊಡ್ಡದಾಗ್ತಾ ಬರುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂದರೆ 2008ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿದ್ದರಿಂದ ಜಗತ್ತಿನಲ್ಲೇ ಆಯಿಲ್ ಪ್ರೈಸು ಶೂಟಪ್ ಆಗಿತ್ತು. 2007ರಲ್ಲಿ 1 ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸು $72 ಇರುತ್ತೆ. 2009ರಲ್ಲಿ 1 ಬ್ಯಾರೆಲ್ನ ಕ್ರೂಡ್ ಆಯಿಲ್ ಪ್ರೈಸು $92 ಆಗುತ್ತೆ. ಈ ಟೈಮಲ್ಲಿ ನಮ್ಮ ಇಂಡಿಯಾದ ಮೋಸ್ಟ್ ಆಫ್ ದಿ ಫೇಮಸ್ ಏರ್ಲೈನ್ ಕಂಪ್ನಿಗಳಾಗಿದ್ದ ಜೆಟ್ ಏರ್ವೇಸ್ ಇರ್ಬೋದು, ಕಿಂಗ್ ಫಿಶರ್ ಏರ್ಲೈನ್ಸ್ ಇರ್ಬೋದು, ಇವರೆಲ್ಲನೂ ಲಾಸ್ ಮಾಡ್ತಾರೆ. ಜೆಟ್ ಏರ್ವೇಸು ಆ ವರ್ಷ 1,000 ಕೋಟಿ ಲಾಸ್ ಮಾಡಿದೆ. ಕಿಂಗ್ ಫಿಶರ್ ಏರ್ಲೈನ್ಸು 1,500 ಕೋಟಿ ಲಾಸ್ ಮಾಡಿದೆ. ಬಟ್ ಆದರೆ ಇಂಡಿಗೋ ಮಾತ್ರ ಆ ವರ್ಷ ಪ್ರಾಫಿಟ್ ಮಾಡಿರುತ್ತೆ. ಹೇಗೆ ಅಂದರೆ ಇಂಡಿಗೋ ಫ್ಲೈಟ್ ಅಲ್ಲಿ ಯಾವುದೇ ರೀತಿ ಫುಡ್, ಆಲ್ಕೋಹಾಲ್ ಏನು ಕ್ಯಾರಿ ಮಾಡ್ತಿಲ್ಲದ ಕಾರಣ ಏನಾಗುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಒಂದು ಫ್ಲೈಟ್ ಟ್ರಾವೆಲ್ ಮಾಡ್ಬೇಕಂದ್ರೆ ಅದಕ್ಕೆ ಹೈಯೆಸ್ಟ್ ಕಾಸ್ಟ್ ಬೀಳೋದಂದ್ರೆ ಫ್ಯೂಯಲ್ ಕಾಸ್ಟ್. 50% ಆಫ್ ದ ಟೋಟಲ್ ಕಾಸ್ಟ್ ಫ್ಯೂಯಲ್ ಆಗಿರುತ್ತೆ. ಈ ಫ್ಯೂಯಲ್ ಕಾಸ್ಟ್ ನ ಉಳಿಸ್ಬೇಕಂದ್ರೆ ಫ್ಲೈಟ್ ಅಲ್ಲಿ ವೆಯ್ಟ್ ಇರಬಾರ್ದು. ಎಷ್ಟು ಜಾಸ್ತಿ ವೆಯ್ಟ್ ಇರುತ್ತೆ ಅಷ್ಟು ಜಾಸ್ತಿ ಫ್ಯೂಯಲ್ ಖರ್ಚಾಗುತ್ತೆ. ಈಗ ಇವರು ಯಾವುದೇ ರೀತಿ ಫುಡ್ ಮತ್ತೆ ಆಲ್ಕೋಹಾಲ್ ನ ಏನು ಸರ್ವ್ ಮಾಡ್ದಲೇ ಇರೋ ಕಾರಣ ಏನಾಗುತ್ತೆ, ವೆಯ್ಟ್ ಕಮ್ಮಿ ಆಗ್ತಿತ್ತು. ಆಮೇಲೆ ಇವರಲ್ಲಿ ಫುಡ್ ನೀವು ಈಗಲೂ ನೋಡಬಹುದು, ತುಂಬಾ ಜನ ಹೇಳ್ತಾರೆ ಇಂಡಿಗೋದಲ್ಲಿ ಯಾವುದೇ ರೀತಿ ಓವನ್ ಇಲ್ಲ. ಅವ್ರು ಕೊಡೋದು ಕೋಲ್ಡ್ ಇರೋದು, ಅಂದ್ರೆ ಅವ್ರು ಮುಂಚೆನೆ ಏರ್ಪೋರ್ಟ್ ಇಂದ ಎತ್ಕೊಂಡ್ಬಂದ್ಬಿಟ್ಟು ಅದನ್ನೇ ತಗೊಂಡು ಸರ್ವ್ ಮಾಡ್ತಾರೆ. ಬೇರೆ ಏರ್ಲೈನ್ಗಳ ಹತ್ರ
ಓವನ್ ಇರುತ್ತೆ. ನೀವೇನಾದ್ರು ಸ್ಯಾಂಡ್ವಿಚ್ ಅಥವಾ ಸಮೋಸ ಏನಾದರೂ ಬುಕ್ ಮಾಡಿದ್ರೆ ನಿಮಗೆ ಈಟ್ ಮಾಡಿ ಕೊಡ್ತಾರೆ. ಇವ್ರು ಯಾವುದೇ ರೀತಿ ಈಟ್ ಮಾಡಲ್ಲ, ಏನಿಲ್ಲ, ಹಂಗೆ ತಗೊಂಡು ಕೊಡ್ತಾರೆ. ಆಮೇಲೆ ಬೇರೆ ಏರ್ಲೈನ್ಗಳು ಕುಡಿಯಕ್ಕೆ ನೀರು ಕೂಡ ಕೊಡ್ತಾರೆ ಬಾಟ್ಲುಗಳಲ್ಲಿ. ಇವರು ಲೋಡ್ದಲ್ಲಿ ಕೊಡ್ತಾರೆ. ನೀವು ನೀರು ಬೇಕಂದ್ರೆ ಲೋಡ್ದಲ್ಲಿ ತಗೊಂಡು ಕೊಡ್ತಾರೆ. ಯಾಕಂದ್ರೆ ಇವರು ಕಾಸ್ಟ್ನ ಸೇವ್ ಮಾಡೋಕ್ಕೆ. ಕಾಸ್ಟ್ ಜಸ್ಟ್ ನೀರು ತಗೊಂಡೋದ್ರು ವೆಯ್ಟ್ ಜಾಸ್ತಿ ಆದರೆ ಫ್ಯೂಯಲ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಸಮ್ ಥಿಯರಿ ಕೂಡ ಇದೆ, ಇವ್ರು ಜಸ್ಟ್ ಹುಡುಗಿಯರ್ ಏರ್ ಆಸ್ಟ್ರೋಸ್ನೇ ತಗೊಳ್ತಾರೆ, ಯಾಕಂದ್ರೆ ಅವ್ರು ವೆಯ್ಟ್ ಸ್ವಲ್ಪ ಕಮ್ಮಿ ಇರ್ತಾರೆ, ಇದರಿಂದ ದುಡ್ಡು ಉಳಿಸ್ಬೋದು ಅಂತ. ನಾರ್ಮಲಿ ಹುಡುಗಿಯರು 50 ರಿಂದ 55 kg ಇರ್ತಾರೆ, ಹುಡುಗರಾದ್ರೆ 80-90 ಇರ್ತಾರೆ, ಇದರಿಂದ ದುಡ್ಡು ಉಳಿಯುತ್ತೆ ಅಂತ ಜಸ್ಟ್ ಲೇಡೀಸ್ ಏರ್ ಆಸ್ಟ್ರೋಸ್ನ ಇಟ್ಕೊಂಡಿರ್ತಾರೆ. 2008ರ ಬಿಗ್ಗೆಸ್ಟ್ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಸರ್ವೈವ್ ಆಗೋದಲ್ದಲೇ ಇಂಡಿಗೋ 2008 ಆದ್ಮೇಲೆ ತನ್ನ ಏರೋಪ್ಲೇನ್ ಸಂಖ್ಯೆನ ಇನ್ಕ್ರೀಸ್ ಮಾಡ್ಕೊಂಡ್ ಬರುತ್ತೆ. ಯಾಕಂದ್ರೆ ಇಂಡಿಗೋಗೆ ಅವಾಗ ಆಲ್ರೆಡಿ ಅರ್ಥ ಆಗ್ತಾ ಬಂದಿತ್ತು ನಮ್ಮ ಇಂಡಿಯಾದಲ್ಲಿ ಚೀಪ್ ಕಾಸ್ಟ್ ನ ಜನ ಇಷ್ಟಪಡ್ತಾರೆ ಅಂತ. ಮತ್ತೆ ಇಂಡಿಗೋ ಜಸ್ಟ್ ಪ್ಯಾಸೆಂಜರ್ ನ ಕರ್ಕೊಂಡು ಹೋಗೋದ್ರ ಜೊತೆಗೆ ಇನ್ನೊಂದ್ ಕಡೆನೂ ಫೋಕಸ್ ಮಾಡುತ್ತೆ. ಇದು ಇಂಡಿಗೋದ ಪ್ರಾಫಿಟಬಿಲಿಟಿನ ಇನ್ನೂ ಇನ್ಕ್ರೀಸ್ ಮಾಡುತ್ತೆ. ಅದೇನು ಅಂದ್ರೆ ಕಾರ್ಗೋ ಅಂದ್ರೆ ನೀವು ಡೈಲಿ ಅಮೆಝಾನ್ ಅಲ್ಲಿ ಏನಾದ್ರು ಬುಕ್ ಮಾಡಿದ್ರೆ 1 day ಡೆಲಿವರಿ 2 day ಡೆಲಿವರಿ ಅಂತೆಲ್ಲ ಫಾಸ್ಟ್ ಆಗಿ ಬರುತ್ತಲ್ಲ, ಅದೆಲ್ಲಿಂದ ಬರುತ್ತೆ? ಈ ಫ್ಲೈಟ್ ಇಂದಾನೆ ಬರುತ್ತೆ. ಮೇಲ್ಗಡೆ ಪ್ಯಾಸೆಂಜರ್ ಕುಂತಿರ್ತಾರೆ, ಕೆಳಗಡೆ ಕಾರ್ಗೋ ಇರುತ್ತೆ. ಇದನ್ನ ಫಸ್ಟ್ ಯೂಸ್ ಮಾಡಿದ್ದೆ ಇಂಡಿಗೋ. ಮುಂಚೆ ಕಾರ್ಗೋಗಂತ ಸಪ್ರೇಟ್ ಫ್ಲೈಟ್ ಇರ್ತಿದ್ವು. ಇಂಡಿಗೋ ಪ್ಯಾಸೆಂಜರ್ ಫ್ಲೈಟ್ ಅಲ್ಲೇನೆ ಕಾರ್ಗೋನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಇಂಡಿಗೋದು ಪ್ರಾಫಿಟಬಿಲಿಟಿ ಸಡನ್ ಆಗಿ ರೈಸ್ ಆಗುತ್ತೆ. ಇವಾಗ್ಲೂ ಕೂಡ ಇಂಡಿಗೋದು 8-12% ರೆವಿನ್ಯೂ ಈ ಕಾರ್ಗೋ ಇಂದ ಬರುತ್ತೆ. ಅಂದ್ರೆ ಇಂಡಿಗೋ ಏನಾದ್ರು 10,000 ಕೋಟಿ ಲಾಭ ಮಾಡಿದ್ರೆ 1,200 ಕೋಟಿ ಜಸ್ಟ್ ಈ ಕಾರ್ಗೋ ಇಂದ ಬರುತ್ತೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಇಂಡಿಗೋ ರೀಸೆಂಟ್ಲಿ 1,000 ಫ್ಲೈಟ್ ನ ಬುಕ್ ಮಾಡಿದಾನೆ. ಯಾಕಂದ್ರೆ ಈಗ ಇಂಡಿಗೋದು ಫೋಕಸ್ ಜಸ್ಟ್ ಡೊಮೆಸ್ಟಿಕ್ ಅಲ್ಲ. ಡೊಮೆಸ್ಟಿಕ್ ಅಂದ್ರೆ ಲೋಕಲ್ ಇಂಡಿಯಾದಲ್ಲೇ ಓಡಾಡೋದನ್ನ ಡೊಮೆಸ್ಟಿಕ್ ಅಂತಾರೆ. ಇಂಟರ್ನ್ಯಾಷನಲ್ ಅಂದ್ರೆ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಇವ್ರದ್ದು ಪ್ಲಾನ್ ಇರೋದು ಇಂಟರ್ನ್ಯಾಷನಲಿ ಕಾಲಿಡಬೇಕು ಅಂತ. ಇಂಟರ್ನ್ಯಾಷನಲ್ ಅಂದ್ರೆ ದುಬೈ, ಸಿಂಗಾಪುರ್, ಲಂಡನ್, ಪ್ಯಾರಿಸ್, ಆಮ್ಸ್ಟರ್ಡಮ್ ಈ ತರ ಬೇರೆ ಬೇರೆ ಕಂಟ್ರಿಗಳಿಗೂ ಕಾಲಿಡಬೇಕು ಅಂತ. ಇಲ್ಲೆಲ್ಲ ಡಾಮಿನೇಟ್ ಯಾರ್ದಿದೆ ಅಂದ್ರೆ ಎಮಿರೇಟ್ಸ್, ಬ್ರಿಟಿಷ್ ಏರ್ವೇಸ್ ಇವರೆಲ್ಲ ಫುಲ್ ಡಾಮಿನೇಷನ್ ಹೊಂದಿದಾರಲ್ಲಿ. ಆ ಮಾರ್ಕೆಟ್ ಅಲ್ಲೂ ಕೂಡ ಕಾಲಿಡಬೇಕು ಅಂತ ಇಂಡಿಗೋ ಪ್ಲಾನ್ ಮಾಡ್ತಿದ್ದಾನೆ ವಿತ್ ಸೇಮ್ ಸ್ಟ್ರಾಟಜಿ. ನೋ ಬಿಸ್ನೆಸ್ ಕ್ಲಾಸ್, ಓನ್ಲಿ ಎಕನಾಮಿ. ಇದೇ ಸ್ಟ್ರಾಟಜಿನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕಾಪಿ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಆಕ್ಚುಲಿ ನೀವು ನೋಡಿರ್ಬೋದು, ಸಮ್ ಆಕ್ಟರ್ಸ್, ದೊಡ್ಡ ಫಿಲಂ ಆಕ್ಟರ್ಸ್ ಕೂಡ ಇಂಡಿಗೋದಲ್ಲಿ ಓಡಾಡ್ತಿರ್ತಾರೆ. ಯಾಕೆ? ಅವರು ನಾರ್ಮಲ್ ಸೀಟಲ್ಲಿ ಕುಂತಿರ್ತಾರೆ, ನಾರ್ಮಲ್ ಜನಗಳ ಜೊತೆಗೆ ಓಡಾಡ್ತಿರ್ತಾರೆ. ಯಾಕೆ ಅಂತ ಯೋಚನೆ ಮಾಡ್ಬೋದು ನೀವು. ಅವ್ರು ಯಾಕೆ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಕುತ್ಕೊಳಲ್ಲ, ಅವ್ರು ಬಂದ್ಬಿಟ್ಟು ನಾರ್ಮಲ್ ಜನರ ಜೊತೆ ಕುತ್ಕೊಂತಾರೆ ಅಂತ. ಯಾಕಂದ್ರೆ ಇಂಡಿಗೋ ನಮ್ಮ ಇಂಡಿಯಾದ ಎಲ್ಲಾ ಮೇಜರ್ ಸಿಟಿನ ಕವರ್ ಮಾಡ್ತಾನೆ, ಎಲ್ಲಾ ಫ್ಲೈಟ್ಗಳು ಕವರ್ ಮಾಡಲ್ಲ. ಈಗ ನೀವೇನಾದ್ರೂ ಒಂದು ಸಿಟಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಇಂಡಿಗೋ ಬಿಟ್ಟು ಬೇರೆ ಫ್ಲೈಟ್ ಇಲ್ಲ, ನಿಮಗೆ ಆಪ್ಷನ್ ಇಲ್ಲ, ಇಂಡಿಗೋದಲ್ಲೇ ಹೋಗ್ಬೇಕು. ಯಾಕಂದ್ರೆ ಇಂಡಿಗೋ ಆ ತರ ಸ್ಟ್ರಾಟಜಿನ ಯೂಸ್ ಮಾಡ್ತಾನೆ. ನಾರ್ಮಲಿ ಎಲ್ಲಾ ಏರ್ಲೈನ್ಗಳು ಯಾವ ತರ ಯೂಸ್ ಮಾಡ್ತಾರೆ ಅಂದ್ರೆ ಹಬ್ ಅಂಡ್ ಸ್ಪೋಕ್ ಮಾಡೆಲ್ ನ ಯೂಸ್ ಮಾಡ್ತಾರೆ. ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂದ್ರೆ ಈಗ ಇವರು ಬೆಂಗಳೂರಿಂದ ಹೊರಟಿದ್ದಾರೆ, ನೆಕ್ಸ್ಟ್ ಚೆನ್ನೈನಲ್ಲಿ ಒಂದು ಸ್ಟಾಪ್ ಇರುತ್ತೆ, ಮತ್ತೆ ಮುಂಬೈನಲ್ಲಿ ಒಂದು ಸ್ಟಾಪ್ ಇರುತ್ತೆ. ಈ ತರ ಸ್ಟಾಪ್ಸ್ ಬಿಟ್ಟು ಹೋಗ್ತಿರ್ತಾರೆ. ಯಾಕಂದ್ರೆ ಇವ್ರ ಹತ್ರ ಕಮ್ಮಿ ಏರ್ಲೈನ್ಸ್ ಇರೋದ್ರಿಂದ ಇವರು ಈ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ. ಬಟ್ ಇಂಡಿಗೋ ಬೇರೆ ಸ್ಟ್ರಾಟಜಿನ ಯೂಸ್ ಮಾಡ್ತಾನೆ. ಅದನ್ನ ಪಾಯಿಂಟ್ ಟು ಪಾಯಿಂಟ್ ಸ್ಟ್ರಾಟಜಿ ಅಂತ ಕರೀತಾರೆ. ಪಾಯಿಂಟ್ ಟು ಪಾಯಿಂಟ್ ಸ್ಟ್ರಾಟಜಿ ಅಂದ್ರೆ ಈಗ ಬೆಂಗಳೂರಿಂದ ಒಂದು ಫ್ಲೈಟ್ ಹೋಗ್ತಾ ಇದೆ ಗೋವಾಗೆ, ಬೆಂಗಳೂರಿಂದ ಗೋವಾಗೆ ಒಂದು ಫ್ಲೈಟ್ ಹೋಗ್ತಾ ಇದೆ, ಅದು ಗೋವಾದಲ್ಲಿ ಹೋಗಿ ನಿಲ್ಸುತ್ತೆ. ಒಂದು ಪಾಯಿಂಟ್ ಟು ಅನದರ್ ಪಾಯಿಂಟ್. ಮತ್ತೆ ಗೋವಾದಿಂದ ಚೆನ್ನೈಗೆ ಹೋಗುತ್ತೆ, ಚೆನ್ನೈಯಿಂದ ಮತ್ತೆ ಹೈದರಾಬಾದ್ಗೆ ಹೋಗುತ್ತೆ, ಹೈದರಾಬಾದಿಂದ ಪುಣೆಗೆ ಹೋಗುತ್ತೆ, ಪುಣೆಯಿಂದ ಡೈರೆಕ್ಟ್ ಬೆಂಗಳೂರಿಗೆ ಬರುತ್ತೆ. ಆಮೇಲೆ ನೀವು ಯೋಚನೆ ಮಾಡ್ಬೋದು, ಸೇಮ್ ಅದೇ ತರ ಆಯ್ತಲ್ಲ, ಇದು ಸೇಮ್ ತರ ಅಂತ ನೀವು ಯೋಚನೆ ಮಾಡ್ಬೋದು. ಆದ್ರೆ ಇದು ಆ ತರ ಅಲ್ಲ. ಇದು ಬೆಂಗಳೂರು ಟು ಗೋವಾ ಹತ್ತಿದ್ರೆ ಅವ್ರು ಗೋವಾ ಇಳಿಯೋಕ್ಕೋಸ್ಕರನೇ ಹತ್ತಿರ್ತಾರೆ. 300 ಜನ ಪ್ಯಾಸೆಂಜರ್ ಗೋವಾ ಇಳಿಯೋಕ್ಕೋಸ್ಕರನೇ ಹತ್ತಿರ್ತಾರೆ. ಅವ್ರನ್ನ ಮತ್ತೆ ಕರ್ಕೊಂಡೋಗಿ ಹೈದರಾಬಾದಿಗೆ ಕರ್ಕೊಂಡು ಹೋಗಲ್ಲ. ಅವ್ರು ಗೋವಾ ಇಳಿತಾರೆ, ಮತ್ತೆ ಗೋವಾದಲ್ಲಿ ಯಾರು ಹತ್ಕೊಂತಾರಲ್ಲ ಅವರೆಲ್ಲರೂ ಚೆನ್ನೈ ಫ್ಲೈಟ್ಗೋಸ್ಕರ ಹತ್ಕೊಂತಾರೆ. ಗೋವಾದಿಂದ ನೆಕ್ಸ್ಟ್ ಚೆನ್ನೈಗೆ ಹೋಗ್ತಾರೆ, ಚೆನ್ನೈನಲ್ಲಿ ಇಳಿತಾರೆ, ಚೆನ್ನೈನಲ್ಲಿ ಹತ್ಕೊಂತಾರಲ್ಲ ಅವರೆಲ್ಲರೂ ಹೈದರಾಬಾದ್ ಅಲ್ಲಿ ಇಳಿಯೋಕ್ಕೋಸ್ಕರ ಹತ್ಕೊಂತಾರೆ. ಇದನ್ನೇ ಪಾಯಿಂಟ್ ಟು ಪಾಯಿಂಟ್ ಸ್ಟ್ರಾಟಜಿ ಅಂತ ಕರೀತಾರೆ. ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಟೈಮ್ ವೇಸ್ಟ್ ಆಗಲ್ಲ. ಏನಾಗುತ್ತೆ, ಒಂದೊಂದ್ಸಲ ನೀವು ಯಾವ ರೀತಿ ಟ್ರೈನ್ ನ ನೋಡ್ತಿರಲ್ಲ ಅದೇ ರೀತಿ ಏರ್ಪೋರ್ಟ್ ಅಲ್ಲೂ ಕೂಡ ಆಗುತ್ತೆ. ಏರ್ಪೋರ್ಟ್ ಅಲ್ಲಿ ಹಬ್ ಅಂತ ಕರೀತಾರಲ್ಲ, ಹಬ್ ಅಂದ್ರೆ ಅದೊಂದು ಹಬ್. ಈಗ ಯಾವ್ದೋ ಒಂದು ಏರ್ಪೋರ್ಟ್ ನೇ ಹಬ್. ಅಲ್ಲಿ ಟೈಮು ರನ್ವೇಗೆ ಟೈಮ್ ಇರಲ್ಲ. ಒಂದೊಂದ್ಸಲ ಇನ್ನೊಂದು ಫ್ಲೈಟ್ಗಳು ಯೂಸ್ ಮಾಡ್ತಿರ್ತವೆ, ರನ್ವೇ ಕಮ್ಮಿ ಟೈಮ್ ಇರೋದ್ರಿಂದ ಒಂದೊಂದ್ಸಲ ವೆಯ್ಟ್ ಮಾಡಿಸ್ತಾರೆ. 2 ಗಂಟೆ 3 ಗಂಟೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇದರಿಂದ ಟರ್ನ್ ಅರೌಂಡ್ ಟೈಮ್ ಕಮ್ಮಿ ಆಗುತ್ತೆ. ಅಂದ್ರೆ ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟು ರೀಚ್ ಆಗಲ್ಲ. ಇದರಿಂದ ಪ್ಯಾಸೆಂಜರ್ ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಇಂಡಿಗೋ ಮಾಡಲ್ ಅಲ್ಲಿ ಪ್ಯಾಸೆಂಜರ್ ಟೈಮ್ ತುಂಬಾ ಸೇವ್ ಆಗುತ್ತೆ. ಮತ್ತೆ ಇದು ಲೋ ಕಾಸ್ಟ್ ಕ್ಯಾರಿಯರ್ ಇದ್ರೆ ಮಾತ್ರ ಮಾಡಕ್ಕಾಗುತ್ತೆ. ಲೋ ಕಾಸ್ಟ್ ಕ್ಯಾರಿಯರ್ ಅಂದ್ರೆ ಚೀಪ್ ಆಗಿ ಫ್ಲೈಟ್ ನ ರನ್ ಮಾಡ್ತಿದ್ರೆ ಮಾತ್ರ ಮಾಡಕ್ಕಾಗುತ್ತೆ. ನೀವೇನಾದ್ರೂ ಹೈ ಕಾಸ್ಟ್ ಮಾಡೋದಿದ್ರೆ ಇಲ್ಲಿಂದ ಗೋವಾ 1000 ಕಿಲೋಮೀಟರ್ ಇದೆಯಾ, 1000 ಕಿಲೋಮೀಟರ್ಗೆ ಏನ್ ಊಟ ಕೊಡ್ತೀರಾ, ಅವ್ರಿಗೆ ಏನ್ ತಿಂಡಿ ಕೊಡ್ತೀರಾ? 1 ಗಂಟೆ 3/4 ಗಂಟೆಗೆ ತಗೊಂಡೋಗಿ ಇಳಿಸ್ತಾನೆ. ಅಲ್ಲಿ ಏನು ಸೆಲ್ ಮಾಡಕ್ಕಾಗಲ್ಲ ನೀವು ಮಧ್ಯದಲ್ಲಿ. ಇದರಿಂದ ಫುಲ್ ಸರ್ವಿಸ್ ಏರ್ಲೈನ್ಗಳು ಇದಾವಲ್ಲ ಅವ್ರಿಗೆ ಇದನ್ನ ವರ್ಕೌಟ್ ಆಗಲ್ಲ, ಇದರಿಂದ ಲಾಸ್ ಆಗುತ್ತೆ. ಮತ್ತೆ ಈ ಸ್ಟ್ರಾಟಜಿ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಜಾಸ್ತಿ ಏರ್ಲೈನ್ಸ್ ಇರಬೇಕು. ಇಂಡಿಗೋ ಹತ್ರ ಈ ಕರೆಂಟ್ಲಿ 400ಕ್ಕಿಂತ ಜಾಸ್ತಿ ಏರ್ ಕ್ರಾಫ್ಟ್ ಇದಾವೆ. ಇಂಡಿಗೋ ಇದನ್ನ ಆರಾಮ್ಸೆ ಯೂಸ್ ಮಾಡ್ತಾನೆ, ಯಾಕಂದ್ರೆ ಅವ್ನು ಎಲ್ಲಾ ಸಿಟಿಗೂ ಕನೆಕ್ಟ್ ಮಾಡ್ತಾನೆ. ಬಟ್ ಬೇರೆ ಮಾಡೋದು ಕಷ್ಟ. ಬೇರೆ ಮಾಡ್ಬೇಕಂದ್ರೆ ಹೊಸ ಏರ್ ಕ್ರಾಫ್ಟ್ ತರಿಸಬೇಕು. ಹೊಸ ಏರ್ ಕ್ರಾಫ್ಟ್ ತರಿಸಬೇಕಂದ್ರೆ ಪ್ಯಾಸೆಂಜರ್ ಬರ್ಬೇಕಂದ್ರೆ ರೂಟ್ ಇರಬೇಕು. ಇದೊಂಥರ ಮೋನೋಪೋಲಿ ಆಗ್ಬಿಡುತ್ತೆ ಇಂಡಿಗೋಗೆ. ಈಗ ರೀಸೆಂಟ್ಲಿ ಇಂಡಿಗೋ 1000 ಏರ್ಲೈನ್ ಬೇರೆ ಬೈ ಮಾಡ್ತಿದ್ದಾನೆ. ಇದರಿಂದ ಇಂಡಿಗೋದು ಮೋನೋಪೋಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆಮೇಲೆ ನೀವು ಇದು ಇಂಡಸ್ಟ್ರಿ ಸ್ಟ್ರಕ್ಚರ್ ನ ನೀವೇನಾದ್ರೂ ನೋಡಿದ್ರೆ ಇಂಡಸ್ಟ್ರಿ ಎವ್ರಿ ಇಯರ್ ಗ್ರೋ ಆಗ್ತಾ ಇದೆ. ಅಂದ್ರೆ ಏರ್ಲೈನ್ ಅಲ್ಲಿ ಓಡಾಡೋ ಜನಸಂಖ್ಯೆ ದಿಸಕ್ಕೆ ಜಾಸ್ತಿ ಆಗ್ತಾ ಇದೆ. ನೀವೇ ಯೋಚನೆ ಮಾಡಿ, ನಾರ್ಮಲಿ ಬೆಂಗಳೂರಿಂದ ಮುಂಬೈಗೆ 4,500 ರೂಪಾಯಿಂದ 5,000 ರೂಪಾಯಿ ಕೊಟ್ರೆ ಆರಾಮ್ಸೆ ಇಂಡಿಗೋದಲ್ಲಿ ಹೋಗ್ಬೋದು. ಡೆಲ್ಲಿಗೂ
4,000 5,000 ಅಷ್ಟೇನೆ. ಅದೇ ನೀವೇನಾದರೂ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಮಿನಿಮಮ್ 2,000 ಬೇಕು. ಎಷ್ಟು ದಿವಸ ಆಗುತ್ತೆ? 3 ದಿವಸ ಆಗುತ್ತೆ. ಬಸ್ಸಲ್ಲೂ 3 ದಿವಸ ಆಗುತ್ತೆ. ಆಲ್ಮೋಸ್ಟ್ ಅವರು ಅರ್ಧದಷ್ಟು ಕಾಸ್ಟ್ ಅಂತಾರೆ. ಇದರಿಂದ ಯಾಕೆ ಅಷ್ಟೊಂದು ಟೈಮ್ ವೇಸ್ಟ್ ಮಾಡಬೇಕು? ಇವಾಗ ನೀವು ಬೆಂಗಳೂರಿಂದ ಫ್ಲೈಟ್ ಹತ್ತಿದ್ದೀರಾ ಅಂದರೆ ಬೆಳಿಗ್ಗೆ 7 ಗಂಟೆಗೆ ಹತ್ತಿದ್ದೀರಾ ಅಂದರೆ 8-8ವರೆಗೆಲ್ಲ ನೀವು ಡೆಲ್ಲಿಗೆ ಇರ್ತೀರಾ. ಅವಾಗ ನಿಮ್ದು ಎಂಟೈರ್ ಡೇ ನಿಮ್ದು ಸೇವ್ ಆಗುತ್ತೆ. ಇದರಿಂದ ತುಂಬ ಜನ ಫ್ಲೈಟಲ್ಲಿ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಇನ್ನೂ ಇನ್ಕ್ರೀಸ್ ಆಗುತ್ತೆ. ಡೇಟಾನು ಅದೇ ರೀತಿ ಹೇಳ್ತಾ ಇದೆ. KPMG ರಿಪೋರ್ಟ್ ಪ್ರಕಾರ 2018ರಲ್ಲಿ ನಮ್ಮ ಇಂಡಿಯಾದಲ್ಲಿ ಫ್ಲೈಟಲ್ಲಿ ಓಡಾಡ್ತಿರೋ ಸಂಖ್ಯೆ 122 ಮಿಲಿಯನ್ ಇತ್ತು. ಅಂದರೆ ಸುಮಾರು 12 ಕೋಟಿ ಜನ ಫ್ಲೈಟಲ್ಲಿ ಓಡಾಡ್ತಾ ಇದ್ರು. ಅದು 2020ಕ್ಕೆ 163 ಆಗುತ್ತೆ. 2022ಕ್ಕೆ ಅದು 212 ಆಗುತ್ತೆ. 212 ಅಂದರೆ 21 ಕೋಟಿ. 2014ರಲ್ಲಿ ಅದು 26 ಕೋಟಿ ಆಗುತ್ತೆ. 2026ಕ್ಕೆ ಅದು 327 ಕೋಟಿ ಆಗುತ್ತೆ. 2040 ಬರೋ ಅಷ್ಟೊತ್ತಿಗೆ ಇದು 821 ಕೋಟಿ ಆಗುತ್ತೆ. ಅಂದರೆ ನಮ್ಮ ದೇಶದ 80 ಕೋಟಿ ಜನ ಫ್ಲೈಟಲ್ಲಿ ಓಡಾಡ್ತಾರೆ. ಆಗ ಫ್ಲೈಟು ಲಕ್ಸುರಿ ಅಲ್ಲ, ನೀಡ್ ಆಗುತ್ತೆ. ಇದೇ ರೀಸನ್ ಇಂದಾನೆ ಏರ್ಲೈನ್ ಇಂಡಸ್ಟ್ರಿ ಬೂಮ್ ಆಗ್ತಾ ಇದೆ. ನೀವು ಅದೇ ರೀತಿ ಇಂಡಿಗೋದು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಕೂಡ ನೋಡಬಹುದು. ಇಯರ್ ಆನ್ ಇಯರ್ ನೋಡಿದ್ರೆ 2019ರಲ್ಲಿ 28,000 ಕೋಟಿ ಇದ್ದ ರೆವಿನ್ಯೂ 2020ರಲ್ಲಿ 35,000 ಕೋಟಿ ಆಗುತ್ತೆ. 2021ರಲ್ಲಿ ಮತ್ತೆ ಡೌನ್ ಆಗಿದೆ, ಯಾಕಂದ್ರೆ ಕೊರೋನಾಯಿಂದ. 2020 ರೆವಿನ್ಯೂ 2021ರಲ್ಲಿ ಬರೋದು, 2021ರಲ್ಲಿ ಡೌನ್ ಆಗಿದೆ, ಮತ್ತೆ 2022ರಲ್ಲಿ ಮತ್ತೆ ಡೌನ್ ಆಯಿತು. ನೋಡಿ 2023ರಲ್ಲಿ ಮತ್ತೆ ಬೂಮ್ 25,000 ಕೋಟಿಯಿಂದ 54,000 ಕೋಟಿ. ಇಯರ್ ಆನ್ ಇಯರ್ ಗ್ರೋತ್ ಬಂದ್ಬಿಟ್ಟು ಆಲ್ಮೋಸ್ಟ್ 100%. ಮತ್ತೆ ಅಲ್ಲಿಂದ 26% ಗ್ರೋತ್ ಆಗಿದೆ. ಈ ಇಯರ್ ಕೂಡ 80,000 ಕೋಟಿ ರೆವಿನ್ಯೂ ಮಾಡಿದ್ದಾನೆ. ಮತ್ತೆ ಪ್ರಾಫಿಟಿಗೆ ಬಂದು ನೋಡಿದ್ರೆ ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ ಗ್ರೋ ಆಗ್ತಾ ಇದೆ. ಆಮೇಲೆ ಈ ಬಿಸ್ನೆಸ್ ಅಲ್ಲಿ ರಿಸ್ಕು ಕೂಡ ಇದೆ. ಏನಂದ್ರೆ ಈ ಎಂಟೈರ್ ಬಿಸ್ನೆಸ್ ಫ್ಯೂಯಲ್ ಇಂದಾನೇ ನಡೆಯುತ್ತೆ. ಫ್ಯೂಯಲ್ ಏನಾದರೂ ಹೆಚ್ಚು ಕಡಿಮೆ ಆಯಿತು, ನಾಳೆ ಏನಾದರೂ $80 ಇರೋದು ಏನಾದರೂ $120 ಆಯಿತು ಅಂದರೆ ಬಿಸ್ನೆಸ್ ಝೀರೋ ಆಗಿಬಿಡುತ್ತೆ. ಯಾಕಂದ್ರೆ ಇವ್ರದ್ದು 4% 5% ಮಾರ್ಜಿನಲ್ಲಿ ವರ್ಕ್ ಮಾಡ್ತಿರ್ತಾರೆ. ತಿನ್ ಮಾರ್ಜಿನ್ 80,000 ಕೋಟಿ ರೆವಿನ್ಯೂ, ಪ್ರಾಫಿಟ್ ಮಾತ್ರ 8,000 ಕೋಟಿ ಅಂದರೆ ಎಷ್ಟಾಯಿತು? 10% ಮಾರ್ಜಿನ. ನಾಳೆ ಏನಾದರೂ 10% ಫ್ಯೂಯಲ್ ಕಾಸ್ಟ್ ಜಾಸ್ತಿ ಆಗಿಬಿಟ್ರೆ ನೆಟ್ ಪ್ರಾಫಿಟ್ ಲಾಸ್. ಇದು ಈ ಬಿಸ್ನೆಸ್ನ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಫ್ಯೂಯಲ್ ಕಾಸ್ಟೇನೆ. ಅದನ್ನು ಯಾರು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ, ಅದು ಯಾರ ಕೈಲೂ ಇಲ್ಲ ಮ್ಯಾನೇಜ್ ಮಾಡೋಕ್ಕೆ. ಇದು ಗ್ಲೋಬಲ್ ಏನಾದರೂ ಪ್ರಾಬ್ಲಮ್ ಆದರೆ, ಅವಾಗ ಏನಾದರೂ ಫ್ಯೂಯಲ್ ಕಾಸ್ಟ್ ಜಾಸ್ತಿ ಆದರೆ ಏರ್ಲೈನ್ ಇಂಡಸ್ಟ್ರಿಗೆ ಹೊಡ್ತಾ ಬೀಳುತ್ತೆ. ಆಮೇಲೆ ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದೇ ರೀತಿ ಮೋನೋಪೋಲಿನ ಮಾಡ್ಕೊಂಡು ಹೋದ್ರೆ ಏನಾದರೂ ಗೌರ್ಮೆಂಟ್ ರೆಗ್ಯುಲೇಷನ್ ತರ್ಬೋದು. ನೀನು ಇಷ್ಟೊಂದು ಮಾಡೋಂಗಿಲ್ಲ, ಈ ಥರ ರೂಟ್ಗಳನ್ನೆಲ್ಲನೂ ಕಿತ್ಕೊಬೋದು ಕೈಯಿಂದ, ಈ ಥರ ರೆಗ್ಯುಲೇಷನ್ ತರೋ ಚಾನ್ಸಸ್ ಇದೆ. ಯಾಕಂದರೆ ಒಬ್ಬರು ಕೈಯಲ್ಲೇ ಮಾರ್ಕೆಟ್ ಇದ್ದರೆ ಕಷ್ಟ, ಅದನ್ನು ಗೌರ್ಮೆಂಟ್ ಸಹಿಸಲ್ಲ. ಇದರಿಂದನೂ ರಿಸ್ಕ್ ಬರೋ ಚಾನ್ಸಸ್ ಇದೆ. ಯಾಕಂದರೆ ನಾಳೆ ಏನಾದರೂ ಫ್ಯೂಯಲ್ ಕಾಸ್ಟ್ ಜಾಸ್ತಿ ಆಗಿಬಿಟ್ರೆ ಇಂಡಿಗೋ ಹೊಡ್ತಾ ಬೀಳುತ್ತೋ ಇಲ್ಲೋ, ಬೇರೆ ಏರ್ಲೈನ್ಗಳಿಗೆ ಭಯಂಕರ ಹೊಡ್ತಾ ಬೀಳುತ್ತೆ. ಯಾಕಂದ್ರೆ ಅವ್ರು ಮುಳುಗೋಗ್ಬಿಡ್ತಾರೆ. ಈಗ 65 ಮಾರ್ಕೆಟ್ ಶೇರ್ ಇದೆಯಲ್ಲ, ಅದು 85 ಆಗಿಬಿಡುತ್ತೆ. ಯಾಕಂದರೆ ಬೇರೆ ಮಾರ್ಕೆಟ್ನ ಇವನು ಕಿತ್ಕೊಂಡ್ಬಿಡ್ತಾನಲ್ಲ, ಆಲ್ರೆಡಿ ಏರ್ಲೈನ್ ಬುಕ್ ಮಾಡಿದ್ದಾನೆ. ಮತ್ತೆ ಇಯರ್ ಆನ್ ಇಯರ್ ಏರ್ ಟ್ರಾಫಿಕ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಏರ್ ಟ್ರಾಫಿಕ್ ಅಂದರೆ ಜನಗಳು, ಪ್ಯಾಸೆಂಜರ್ಗಳು ಏರ್ಪೋರ್ಟಲ್ಲಿ ಹೋಗ್ತಿರೋರ ಸಂಖ್ಯೆ. ಇದೆಲ್ಲ ರಿಸ್ಕು ಕೂಡ ಇದೆ. ಇದನ್ನ ನೀವು ವಾಚ್ ಮಾಡಬೇಕು. ಇಯರ್ ಆನ್ ಇಯರ್ ಯಾವ ರೀತಿ ಗ್ರೋ ಆಗ್ತಿದ್ದಾನೆ ಅಂತಲೂ ವಾಚ್ ಮಾಡಬೇಕು. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು 2-3 ಸಲ ಹೇಳಿದ್ದೀನಿ. ಏರ್ಲೈನ್ ಇಂಡಸ್ಟ್ರಿ ಇಸ್ ಗ್ರೋಯಿಂಗ್ ಇಂಡಸ್ಟ್ರಿ ಅಂತ. ಆ ಟೈಮಲ್ಲಿ ಹೇಳ್ಬೇಕಾದ್ರೆ ಇಂಡಿಗೋ 4,000 ರೂಪಾಯಿ ಇತ್ತು, ಇವಾಗ 5,500 ರೂಪಾಯಿ ಆಗಿದೆ ಪರ್ ಶೇರು. ಆಮೇಲೆ ಇನ್ನೊಂದು ಡಿಸ್ಕ್ಲೈಮರ್ ಏನಂದ್ರೆ, ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ನಾನು ಇಂಡಿಗೋಗೆ ಬಿಲ್ಡಪ್ ಕೊಟ್ಟಿದ್ದೀನಿ ಅಂತ ಓಡೋಗಿ ಬೈ ಮಾಡಬೇಡಿ. ದಯವಿಟ್ಟು ಅನಾಲಿಸಿಸ್ ಮಾಡಿ, ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳಿ, ಯಾವ ರೀತಿ ಬೇರೆ ಬೇರೆ ಏರ್ಲೈನ್ ಕಂಪ್ನಿಗಳು ಎಕ್ಕುಟ್ಟೋಗಿದಾವೆ. ಏರ್ಲೈನ್ ಬಿಸ್ನೆಸ್ ಇಟ್ ಸೆಲ್ಫ್ ವೆರಿ ಡಿಫಿಕಲ್ಟ್. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಈಸಿ ಸುಮ್ಮನೆ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ಹೋಗಿ ಇನ್ವೆಸ್ಟ್ ಮಾಡಬೇಡಿ. ನಿಮಗೂ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅಡ್ವೈಸ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ.